Hello everyone, welcome to Lakshmi Tutorials. Dear friends, ಇವತ್ತಿನ ಕ್ಲಾಸಲ್ಲಿ ನಾನು CTET ಡಿಸೆಂಬರ್ 2024 ಈ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ CTET ಡಿಸೆಂಬರ್ನ ನೋಟಿಫಿಕೇಷನ್ ಆಗಿದೆ. ಸೊ CTET ಡಿಸೆಂಬರ್ 2024 ಎಕ್ಸಾಮಿನೇಷನ್ನ ನೋಟಿಫಿಕೇಷನ್ ಆಗಿದೆ. ಹಾಗೆ ಎಕ್ಸಾಮ್ ಯಾವತ್ತು ಅನ್ನೋದು ಸಹ ಅನೌನ್ಸ್ ಆಗಿದೆ. ಸೊ ಎಕ್ಸಾಮ್ ಯಾವತ್ತಿರುತ್ತೆ ಅಂತಂದರೆ ಡಿಸೆಂಬರ್ 15th CTET ಎಕ್ಸಾಮ್ ಇರುತ್ತೆ. ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಸು ಸಹ ಡಿಸೆಂಬರ್ 15th ಇರುತ್ತೆ. ಹಾಗೆ ಅಪ್ಲೈ ಮಾಡೋದಕ್ಕೆ ಎಷ್ಟು ದಿನದವರೆಗೂ ಟೈಮ್ ಇದೆ ಅಂತಂದರೆ 17th ಸೆಪ್ಟೆಂಬರಿಂದ ಹಿಡಿದು 16th ಅಕ್ಟೋಬರ್ವರೆಗೂ ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ. ಹಾಗೆ ನಮ್ಮ ಚಾನಲಲ್ಲಿ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗೆ ಯೂಸ್ಫುಲ್ ಆಗುವಂತಹ ಒಂದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ನಿಯರ್ಲಿ ನಮಗೆ 2.5 ಮಂತ್ ಅಷ್ಟು ಟೈಮ್ ಇದೆ. ಸೊ ಈ ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ಅಕ್ಟೋಬರಲ್ಲಿ 15 ಡೇಸ್ ರಜೆ ಸಿಗುತ್ತೆ. ಸೊ ಈ ರಜೆ ಅವಧಿಯನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೂಲಕ CTET ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ಕರ್ನಾಟಕ TET ಎಕ್ಸಾಮ್ ಯಾರ್ದೆಲ್ಲ ಕ್ಲಿಯರ್ ಆಗಿಲ್ಲ ಅವರು ಸಹ ಈ ಎಕ್ಸಾಮನ್ನು ಬರ್ಕೋಬಹುದು. ಅದ್ರ ಜೊತೆಗೆ TET ಎಕ್ಸಾಮಲ್ಲಿ ಸ್ಕೋರಿಂಗ್ ಕಡಿಮೆ ಇರೋರು ಸಹ ಈ ಎಕ್ಸಾಮನ್ನು ಬರೆದು ತಮ್ಮ TET ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬಹುದು. ಜೊತೆಗೆ ಯಾರೆಲ್ಲ CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಸಹ ಈ ಎಕ್ಸಾಮನ್ನು ಬರೆಯೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನಂದು TET ಕ್ಲಿಯರ್ ಆಗಿದೆ ಬಿಡು, ಬೇಕಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಬದಲಿಗೆ ಏನು ಮಾಡಬಹುದು ಅಂದರೆ ಈ ಎಕ್ಸಾಮ್ ತಗೊಳ್ಳೋದ್ರಿಂದ TET ಎಕ್ಸಾಮ್ನಲ್ಲಿ ಅರೈಸ್ ಆಗುವಂತಹ ಕ್ವೆಶನ್ಸ್ ಯಾವ ಲೆವೆಲ್ಗಿರುತ್ತೆ, ಅದರ ಜೊತೆಗೆ ನಮ್ಮ CET ಯಾವ ಮಟ್ಟಕ್ಕೆ ಇರಬಹುದು ಅನ್ನೋದನ್ನು ಸಹ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೆ ಟೈಮ್ ಪಿಕಪ್ ಮಾಡೋದು ಇದೆಲ್ಲನೂ ಸಹ ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಹಾಗಾಗಿ ಯಾರ್ದೆಲ್ಲ TET ಕ್ಲಿಯರ್ ಆಗಿದೆ ಹಾಗೆ ಸ್ಕೋರಿಂಗ್ ಕಡಿಮೆ ಆಗಿದೆ ಅವರೆಲ್ಲರೂ ಸಹ CTET ಅಪ್ಲೈ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಚಾನಲಲ್ಲಿ CTET ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗಳಿಗೆ ಯೂಸ್ಫುಲ್ ಆಗುವಂತಹ ಒಂದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಕೂಡ ಸಾಲ್ವ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗ CTET ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ಮೋಡಲ್ಲಿ ಇರುತ್ತೆ ಅನ್ನೋದಾದರೆ ಅದು ಆಫ್ಲೈನ್ ಮೋಡ್ ಆಗಿರುತ್ತೆ. ಆಫ್ಲೈನ್ ಮೋಡ್ ಅಂತಂದರೆ ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ ಅಂತಲೇ ಹೇಳಬಹುದು. ಓಕೆ, ಎಕ್ಸಾಮಿನೇಷನ್ ಆಫ್ಲೈನ್ ಮೋಡಲ್ಲಿ ಇರುತ್ತೆ. CTET ಅಲ್ಲಿ ನಮ್ಮ ಕರ್ನಾಟಕ TET ಅಲ್ಲಿ ಇದ್ದಂಗೆ ಎರಡು ಪೇಪರ್ಗಳಿರ್ತವೆ, ಪೇಪರ್ 1 ಹಾಗೆ ಪೇಪರ್ 2. ಪೇಪರ್ 1 ಯಾರೆಲ್ಲ ಬರೀಬಹುದು, ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ DED ಆಗಿರೋರೆಲ್ಲರೂ ಸಹ ಪೇಪರ್ 1 ಬರೀಬಹುದು. ಪೇಪರ್ 2 ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡೋದಾದರೆ DED ಆಗಿದ್ದು ಯಾವುದಾದ್ರೂ ಡಿಗ್ರಿ BSc BCom BA ಯಾವುದಾದ್ರೂ ಡಿಗ್ರಿ ಆಗಿರೋರೆಲ್ಲರೂ ಸಹ ಪೇಪರ್ 2 ತಗೋಬಹುದಾಗಿದೆ. ಜೊತೆಗೆ ಡಿಗ್ರಿ ಪ್ಲಸ್ BEd ಆಗಿರೋರು ಸಹ ಈ ಎಕ್ಸಾಮನ್ನು ತಗೋಬಹುದು. ಡಿಗ್ರಿ ಪ್ಲಸ್ BEd ಪೇಪರ್ 2 ತಗೋಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಅಂತಂದರೆ DED ಜೊತೆಗೆ ಡಿಗ್ರಿ ಆಗಿರಬೇಕು. ಹಾಗೆ ಡಿಗ್ರಿ ಪ್ಲಸ್ BEd ಆಗಿರುವಂತಹ ಎಲ್ಲ ಕ್ಯಾಂಡಿಡೇಟ್ಸು ಸಹ ಪೇಪರ್ 2 ಅಟೆಂಡ್ ಮಾಡಬಹುದು. ಈಗ ಅಪ್ಲೈ ಮಾಡೋದಕ್ಕೆ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ನೀವು ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪೇಪರನ್ನು ತಗೊಳ್ತಾ ಇದ್ದೀರಾ ಅಂತ ಅನ್ನೋದಾದರೆ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಥವಾ OBC ಕ್ಯಾಂಡಿಡೇಟ್ಸ್ ಆಗಿದ್ದರೆ ಒಂದು ಪೇಪರ್ಗೆ 1000 ರೂಪಾಯಿ ಆಗಿರುತ್ತೆ. ಹಾಗೆ ಎರಡು ಪೇಪರನ್ನು ನೀವು ತಗೊಳ್ತಾ ಇದ್ರೆ ಯಾರೆಲ್ಲ ಎರಡು ಪೇಪರ್ ತಗೋಬಹುದು ಅಂತಂದರೆ DED ಆಗಿ ಪ್ಲಸ್ ಡಿಗ್ರಿ ಆಗಿರೋರು, DED ಪ್ಲಸ್ ಡಿಗ್ರಿ ಆಗಿರೋಂಥ ಕ್ಯಾಂಡಿಡೇಟ್ಸು ಪೇಪರ್ 1 ಕೂಡ ತಗೋಬಹುದು. ಹಾಗೆ ಪೇಪರ್ 2 ಎರಡೂ ಪೇಪರ್ಸನ್ನು ತಗೋಬಹುದು. ಅಂಥ ಕ್ಯಾಂಡಿಡೇಟ್ಸು ಎರಡೂ ಪೇಪರ್ಗೆ ಅಪ್ಲೈ ಮಾಡೋದಾದರೆ 1200 ಫೀಸ್ ಇರುತ್ತೆ. SC ST ಹಾಗೆ ಡಿಫ್ರೆಂಟ್ ಏಬಲ್ಡ್ ಪರ್ಸನ್ ಯಾರಾದರೂ ಇದ್ದರೆ ಅವರು ಒಂದು ಪೇಪರ್ ತಗೊಳ್ಳೋದಾದರೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ತಗೊಳ್ಳೋದಾದರೆ 500 ರೂಪಾಯಿ ಇರುತ್ತೆ. ಎರಡೂ ಪೇಪರ್ನ ತಗೊಳ್ತೀವಿ ಅನ್ನೋದಾದರೆ 600 ರೂಪಾಯಿ ಇರುತ್ತೆ. ಓಕೆ, ಪೇಪರ್ 1 ಎಲಿಜಿಬಲ್ ಆದರೆ ನಾವು ಯಾವ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಅಂತಂದರೆ 1 to 5th ಟೀಚರ್ಸ್ ಆಗಿ ಕಾಲ್ ಮಾಡೋವಂಥ CET ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಸೊ CTET ಕ್ಲಿಯರ್ ಮಾಡ್ಕೊಳ್ಳೋರು ಸೆಂಟ್ರಲ್ ಸ್ಕೂಲ್ಸ್, KVS ಸ್ಕೂಲ್ಸ್ ಹಾಗೆ NVS ಸ್ಕೂಲ್ಸ್ ಈ ಸ್ಕೂಲ್ಸಲ್ಲಿ ವೇಕೆಂಟ್ ಆದಾಗ ಈ ಸ್ಕೂಲ್ಸ್ ಎಕ್ಸಾಮಿನೇಷನ್ ಕಾಲ್ ಆದಾಗ ನಾವು ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ಕರ್ನಾಟಕ TET ಆಗಿಲ್ಲ ಅನ್ನೋರು ಕರ್ನಾಟಕ GPSTR ಎಕ್ಸಾಮ್ ನಮ್ಮ ಸ್ಟೇಟಲ್ಲಿ ಆಗುವಂಥ ಎಕ್ಸಾಮ್ಗೂ ಕೂಡ ಇದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಸಿಲೆಬಸ್ಸನ್ನು ನೋಡಿದಾಗ ಪೇಪರ್ 1 ಸಿಲೆಬಸ್ ನೋಡಿದಾಗ ಯಾವ್ಯಾವ ಸಿಲೆಬಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇಲ್ಲಿರುತ್ತೆ ಅನ್ನೋದಾದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ
CDP ಇರುತ್ತೆ 30 ಮಾರ್ಕ್ಸ್ಗೆ. ಹಾಗೆ ಮ್ಯಾಥಮೆಟಿಕ್ಸ್ ಇರುತ್ತೆ 30 ಮಾರ್ಕ್ಸ್ಗೆ. ಎನ್ವಿರಾನ್ಮೆಂಟಲ್ ಸ್ಟಡಿ CVS ಇರುತ್ತೆ 30 ಮಾರ್ಕ್ಸ್ಗೆ. ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಇವೆಲ್ಲ ಸೇರಿದಂತೆ 20 ಲ್ಯಾಂಗ್ವೇಜಸನ್ನು ಕೊಟ್ಟಿರ್ತಾರೆ. ಸೊ ನಾವಿಲ್ಲಿ ಯೂಶಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಸನ್ನು ತಗೊಳ್ತೀವಿ. ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಳ್ತೀವಿ, ಹಾಗೆ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತಗೊಳ್ತೀವಿ. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅವು ಸಹ 30 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತಂದರೆ 150 ಮಾರ್ಕ್ಸ್ಗೆ ಇರುತ್ತೆ. ಹಾಗೆ 150 MCQs ಇರುತ್ತೆ. ಎಲ್ಲಾನು MCQ ಕ್ವೆಶನ್ಸ್ ಇರುತ್ತೆ. ಓಕೆ, ಕ್ವೆಶನ್ ಹಾಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಕರೆಕ್ಟ್ ಆಪ್ಷನನ್ನು ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ಸ್ ಯಾವ್ಯಾವ ಇರುತ್ತೆ ಅಂತಂದರೆ CDP ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇರುತ್ತೆ, ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಎರಡೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಪೇಪರ್ 2 ಕ್ಲಿಯರ್ ಮಾಡ್ಕೊಳ್ಳೋ ಅಂಥ ಕ್ಯಾಂಡಿಡೇಟ್ಸು 6th to 8th ಟೀಚರ್ಸ್ ಆಗಿ ನಾವಿಲ್ಲಿ ಎಲಿಜಿಬಲ್ ಆಗ್ತೀವಿ. ಹಾಗೆ ಪೇಪರ್ 2ನ ಸಿಲೆಬಸ್ ನೋಡೋದಾದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನೋಡೋದಾದರೆ CDP ಇರುತ್ತೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಇಲ್ಲಿ ಕಾಮನ್ ಆಗಿರುತ್ತೆ. ಎಲ್ಲರಿಗೂ ಈ 3 ಸಬ್ಜೆಕ್ಟ್ಸು ಸೇಮ್ ಇರುತ್ತೆ. ನೀವೇನಾದರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಾಗಿದ್ದರೆ ನಿಮಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 60 ಮಾರ್ಕ್ಸ್ಗಿರುತ್ತೆ. ಅಥವಾ ನೀವು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅವರಾಗಿದ್ದರೆ ಸೋಷಿಯಲ್ ಸಬ್ಜೆಕ್ಟ್ಸ್ ಏನಿದೆ ಆ ಸಬ್ಜೆಕ್ಟ್ಸು 60 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಸೊ ಡಿಫ್ರೆನ್ಸ್ ಏನಿಲ್ಲ ಅಂತಂದರೆ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಸೈನ್ಸ್ ಕ್ವೆಶನ್ಸ್, ಸೈನ್ಸ್ ಮತ್ತು ಮ್ಯಾಥ್ಸ್ ಕ್ವೆಶನ್ಸ್ ಇಲ್ಲಿ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಷ್ಟು ಸಬ್ಜೆಕ್ಟ್ಸು ಇನ್ಕ್ಲೂಡ್ ಆಗಿ 60 ಮಾರ್ಕ್ಸ್ಗೆ 60 MCQs ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಹಾಗೆ ನೀವು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅವರಾಗಿದ್ದರೆ ಇಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಸಿವಿಕ್ಸು, ಸೋಷಿಯಾಲಜಿ, ಕಾನ್ಸ್ಟಿಟ್ಯೂಷನ್ ಈ ಸಬ್ಜೆಕ್ಟ್ಸ್ ಬೇಸ್ಡ್ ಮೇಲೆ 60 ಕ್ವೆಶನ್ಸ್ ಇರುತ್ತೆ. ಇಬ್ಬರಿಗೂ ಕಾಮನ್ ಆಗಿರುವಂಥ ಸಬ್ಜೆಕ್ಟ್ಸ್ ಯಾವ್ಯಾವು ಅಂತಂದರೆ CDP, ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಇದು ಸೋಷಿಯಲ್ ಅವ್ರಿಗೂ ಇರುತ್ತೆ, ಸೈನ್ಸ್ ಅವ್ರಿಗೂ ಇರುತ್ತೆ. ಹಾಗೆ ಪೇಪರ್ 1ನಲ್ಲೂ ಸಹ CDP, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಸೇಮ್ ಇರುತ್ತೆ. ಸೊ ಇಲ್ಲಿ ಪೇಪರ್ 1 ಹಾಗೆ ಪೇಪರ್ 2ಗೆ ಕಂಪೇರ್ ಮಾಡಿದಾಗ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಪೇಪರ್ 1 ಸ್ವಲ್ಪ ಈಸಿ ಆಗಿರುತ್ತೆ, ಪೇಪರ್ 2 ಏನಿದೆ ಇದು ಸ್ವಲ್ಪ ಟಫ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ಸೊ ಇದಿಷ್ಟು ಪೇಪರ್ 1 ಹಾಗೆ ಪೇಪರ್ 2 ಅಲ್ಲಿರುವಂತಹ ಸಬ್ಜೆಕ್ಟ್ಸ್ ಆಗಿರುತ್ತೆ. ಹಾಗೆ ಎಲಿಜಿಬಿಲಿಟಿ ನೋಡೋದಾದರೆ ನಾವೆಷ್ಟು ಮಾರ್ಕ್ಸ್ ತಗೊಂಡ್ರೆ ಇಲ್ಲಿ ಎಲಿಜಿಬಲ್ ಆಗ್ತೀವಿ ಅಂತ ನೋಡೋದಾದರೆ ಇಲ್ಲಿ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಸಬ್ಜೆಕ್ಟ್ಸಲ್ಲಿ ನಾವು ಎಲಿಜಿಬಲ್ ಆಗಬೇಕಾದ್ರೆ ನಾವು 90 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. SC ಹಾಗೆ ST ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರಿಗೆ 83 ಮಾರ್ಕ್ಸ್ ಅಷ್ಟು ಬಂದಿದ್ದರೆ ಅವರು ಎಲಿಜಿಬಲ್ ಆಗ್ತಾರೆ. ಓಕೆ, ನಾವಿಲ್ಲಿ ಜಸ್ಟ್ ಎಲಿಜಿಬಲ್ ಆಗೋದಕ್ಕೆ ಮಾರ್ಕ್ಸ್ ಸಾಕು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ನಾವಿಲ್ಲಿ ಎಷ್ಟು ಸ್ಕೋರ್ ಮಾಡ್ತೀವೋ ಅಷ್ಟು ನಮಗೆ CET ಎಕ್ಸಾಮ್ಸಲ್ಲಿ ಯೂಸ್ಫುಲ್ ಆಗಿರುತ್ತೆ. ಓಕೆ, ಹಾಗೆ ಇಲ್ಲಿ ಪೇಪರ್ 1 ಹಾಗೆ ಪೇಪರ್ 2ನ ಸಿಲೆಬಸನ್ನು ಇನ್ ಡೀಟೇಲ್ ನೋಡೋದಾದರೆ ಫಸ್ಟ್ ಇಲ್ಲಿ ಕ್ವೆಶನ್ ಪೇಪರು 2 ಲ್ಯಾಂಗ್ವೇಜಸ್ಸಲ್ಲಿರುತ್ತೆ. ಕ್ವೆಶನ್ ಪೇಪರ್ ಇಂಗ್ಲೀಷ್ ಹಾಗೆ ಹಿಂದಿ ಈ 2 ಲ್ಯಾಂಗ್ವೇಜಸ್ಸಲ್ಲಿ ಇರುತ್ತೆ. ಈಗ ಸಿಲೆಬಸ್ ನೋಡೋದಾದರೆ ಮೊದಲಿಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿಯಲ್ಲಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್, ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಸೋಷಿಯಲೈಸೇಷನ್ ಪ್ರೊಸೆಸ್, ಸೋಷಿಯಲ್ ವರ್ಲ್ಡ್ ಆ್ಯಂಡ್ ಚಿಲ್ಡ್ರನ್. ಇದರಲ್ಲಿ ಟೀಚರ್, ಪೇರೆಂಟ್ಸ್, ಪಿಯರ್ ಗ್ರೂಪ್ ಇನ್ಕ್ಲೂಡ್ ಆಗುತ್ತೆ. ಪಿಯಾಜೆಟ್, ಕೊಹಲ್ಬರ್ಗ್ ಆ್ಯಂಡ್ ವ್ಯಾಗೆಟ್ಸ್ಕಿ ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ಸ್, ಕಾನ್ಸೆಪ್ಟ್ಸ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್, ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಕನ್ಸ್ಟ್ರಕ್ಟ್ ಆಫ್ ಇಂಟೆಲಿಜೆನ್ಸ್, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್, ಜೆಂಡರ್ ಆಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್, ಜೆಂಡರ್ ರೋಲ್ಸ್, ಜೆಂಡರ್ ಬಯಾಸ್ ಆ್ಯಂಡ್ ಎಜುಕೇಷನಲ್ ಪ್ರಾಕ್ಟೀಸಸ್, individual differences among learners, understanding differences based on diversity of language, caste, gender, community, religion, etc. Distinguish between assessment for learning and assessment of learning, school-based assessment, continuous and comprehensive evaluation, perspective and practice, formulating appropriate questions for assigning reading levels of learners, for enhancing learning and critical thinking in the classroom, and for assessing learner achievement. Concept of inclusive education and understanding children with special needs. ಇದರಲ್ಲಿ 5 questions arise ಆಗುತ್ತೆ. Addressing learners from diverse backgrounds including disadvantaged and deprived. Addressing the needs of children with learning difficulties, impairment, etc. Addressing the talented, creative, ಸ್ಪೆಷಲಿ ಬೇಲ್ಡ್ ಲರ್ನರ್ಸ್. ಲರ್ನಿಂಗ್ ಆ್ಯಂಡ್ ಪೆಡಗಾಜಿ ತಗೊಂಡಾಗ ಇದರಲ್ಲಿ 10 ಕ್ವೆಶನ್ಸ್ ಅರೈಸ್ ಆಗುತ್ತೆ. ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್, ಹೌ ಆ್ಯಂಡ್ ವೈ ಚಿಲ್ಡ್ರನ್ ಫೇಲ್ ಟು ಅಚೀವ್ ಸಕ್ಸಸ್ ಇನ್ ಸ್ಕೂಲ್ ಪರ್ಫಾರ್ಮೆನ್ಸ್, ಬೇಸಿಕ್ processes of teaching and learning, children's strategies of learning, learning as a social activity, social context of learning,
child as a problem solver and a scientific investigator, alternative conceptions of learning in children, understanding children's error as significant steps in the learning process, cognition and emotions, motivation and learning, factors contributing to learning, personal and environmental. ಹಾಗೆ ಮ್ಯಾಥಮೆಟಿಕ್ಸ್ ತಗೊಂಡಾಗ ಜಾಮಿಟ್ರಿ, shapes and spatial understanding, solids around us, numbers, addition and subtraction, multiplication, division, measurement, weight, time, ವಾಲ್ಯೂಮ್, ಡೇಟಾ ಹ್ಯಾಂಡ್ಲಿಂಗ್, ಪ್ಯಾಟ್ರನ್ಸ್, ಮನಿ, ಇವೆಲ್ಲನೂ ಸಹ ಬೇಸಿಕ್ ಲೆವೆಲ್ ಕ್ವೆಶನ್ಸ್ ಇರುತ್ತೆ ನಮ್ಮ ಪೇಪರ್ 1 ತಗೊಂಡಾಗ. ಹಾಗೆ ಮ್ಯಾಥ್ಸ್ಗೆ ರಿಲೇಟೆಡ್ ಆಗಿ ಪೆಡಗಾಜಿಕಲ್ ಇಶ್ಯೂಸು ಸಹ ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ನೋಡೋದಾದರೆ ನೇಚರ್ ಆಫ್ ಮ್ಯಾಥಮೆಟಿಕ್ಸ್, ಲಾಜಿಕಲ್ ಥಿಂಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಪ್ಯಾಟ್ರನ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಮೇಕಿಂಗ್ ಮೀನಿಂಗ್ ಆ್ಯಂಡ್ ಲರ್ನಿಂಗ್. Place of mathematics in curriculum, language of mathematics, community mathematics, evaluation through formal and informal methods, problems of teaching, error analysis and related aspects of learning and teaching, diagnostic and remedial teaching. ಇವಿಷ್ಟು ಸಹ ಮ್ಯಾಥ್ಸಲ್ಲಿ ಪೇಪರ್ 1 ಕೇಳುವಂತಹ ಕ್ವೆಶನ್ಸ್ ಆಗಿರ್ತವೆ. ಹಾಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದರೆ ಇ ವಿ ಎಸ್ ಅಲ್ಲಿ ಯಾವೆಲ್ಲ ಸಿಲೆಬಸ್ ಇರುತ್ತೆ ಇಲ್ಲಿ ಅನ್ನೋದಾದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ರಿಲೇಷನ್ಶಿಪ್ಸ್, ವರ್ಕ್ ಆ್ಯಂಡ್ ಪ್ಲೇ, ಅನಿಮಲ್ಸ್, ಪ್ಲಾಂಟ್ಸ್, ಫುಡ್, ಶೆಲ್ಟರ್, ವಾಟರ್, ಟ್ರಾವೆಲ್, ಥಿಂಗ್ಸ್ ವಿ ಮೇಕ್ ಆ್ಯಂಡ್ ಡೂ. ಹಾಗೆ ಪೆಡಗಾಗಿಕಲ್ ಇಶ್ಯೂ ನೋಡೋದಾದರೆ ಕಾನ್ಸೆಪ್ಟ್ ಆ್ಯಂಡ್ ಸ್ಕೋಪ್ ಆಫ್ ಇ ವಿ ಎಸ್, ಸಿಗ್ನಿಫಿಕೆನ್ಸ್ ಆಫ್ ಇ ವಿ ಎಸ್, ಇಂಟಿಗ್ರೇಟೆಡ್ ಇ ವಿ ಎಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಲರ್ನಿಂಗ್ ಪ್ರಿನ್ಸಿಪಲ್ಸ್, ಸ್ಕೋಪ್ ಆ್ಯಂಡ್ ರಿಲೇಷನ್ ಟು ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್, ಅಪ್ರೋಚಸ್ ಆಫ್ ಪ್ರೆಸೆಂಟಿಂಗ್ ಕಾನ್ಸೆಪ್ಟ್ಸ್, ಆಕ್ಟಿವಿಟೀಸ್, experimentation or practical work, discussion, CCE, teaching materials, problems. ಇವಿಷ್ಟೂ ಸಹ ಇ ವಿ ಎಸ್ ಅಲ್ಲಿ ಪೇಪರ್ 1 ಕೇಳುವಂಥ ಕ್ವೆಶನ್ಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಲ್ಯಾಂಗ್ವೇಜ್ 1 ನೋಡೋದಾದರೆ ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಎರಡೂ ಸಹ ಸೇಮ್ ಟೈಪ್ ಸಿಲೆಬಸ್ ಇರುತ್ತೆ. ಸೊ ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಸಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಹಾಗೆ ಒಂದು ಪೊಯಮ್ ಕೊಟ್ಟಿರ್ತಾರೆ. ಅದರ ಅರ್ಥಗ್ರಹಿಕೆ ಆಧಾರದ ಮೇಲೆ ಒಂದಷ್ಟು ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಹಾಗೆ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ ಏನಿರುತ್ತೆ ಆ ಗ್ರಾಮರ್ ಪಾಯಿಂಟ್ಸು ಕೂಡ ಕೊಟ್ಟಿರ್ತಾರೆ. ಎಕ್ಸಾಂಪಲ್ಸು ಹೇಳೋದಾದರೆ ಅಪೋಸಿಟ್ ವರ್ಡ್ಸ್ ಆಗ್ಬೋದು, ಸಿಮಿಲರ್ ಮೀನಿಂಗ್ ವರ್ಡ್ಸ್ ಆಗ್ಬೋದು, ಹಾಗೆ ಟೆನ್ಸಸ್ ಆಗಿರಬಹುದು. ಇದರ ಬೇಸ್ ಮೇಲೆ ಆ ಪ್ಯಾಸೇಜ್ ಮೇಲೇ ಒಂದಷ್ಟು ಕ್ವೆಶನ್ಸು ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ನೋಡೋದಾದರೆ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್, 2 passages, 1 prose or drama and 1 poem with questions on comprehension, inference, grammar and verbal ability. Prose passage may be literary, scientific, narrative or discursive ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಪೆಡಗಾಜಿ ಮೇಲೆ ಕ್ವೆಶನ್ಸ್ ಇರುತ್ತೆ. ಅದು 15 ಕ್ವೆಶನ್ಸ್ಗೆ ಇರುತ್ತೆ. ಸೊ ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್, function of language and how children use it as a tool, critical perspective on the role of grammar in learning a language for communicating ideas verbally and in written form. Challenges of teaching language in a diverse classroom, language difficulties, errors and disorders, language skills, evaluating language comprehension and proficiency, speaking, listening, reading and writing, teaching learning materials such as ಟೆಕ್ಸ್ಟ್ ಬುಕ್, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್. ಹಾಗೆ ಲ್ಯಾಂಗ್ವೇಜ್ 2 ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಇಲ್ಲಿ ಕೂಡ ಕಾಂಪ್ರಹೆನ್ಷನ್ ಬೇಸ್ಡ್ ಕ್ವೆಶನ್ಸ್ ಇರ್ತವೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಹಾಗೆ ಒಂದು ಪೊಯಮ್ ಕೊಟ್ಟಿರ್ತಾರೆ. ಆ ಪೊಯಮ್ ಅಥವಾ ಪ್ಯಾಸೇಜ್ ಮೇಲೆ ಒಂದಷ್ಟು ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಹಾಗೆ ಗ್ರಾಮೆಟಿಕಲ್ ಪಾಯಿಂಟ್ಸು ಕೂಡ ಕೊಟ್ಟಿರ್ತಾರೆ. 2 unseen prose passages, discursive or literary or narrative or scientific, with question on comprehension, grammar and verbal ability. ಎರಡೂ ಲ್ಯಾಂಗ್ವೇಜಸಲ್ಲಿ ಪೆಡಗಾಜಿ ಮೇಲೆ 15 ಕ್ವೆಶನ್ಸ್, ಹಾಗೆ ಪ್ಯಾಸೇಜಸ್ ಮೇಲೆ 15 ಕ್ವೆಶನ್ಸ್. ಸೊ ಟೋಟಲಿ 30 ಕ್ವೆಶನ್ಸ್ ಇಲ್ಲಿ ಅರೈಸ್ ಆಗುತ್ತೆ. ಇಲ್ಲೂ ಸಹ ಲ್ಯಾಂಗ್ವೇಜ್ 2 ಅಲ್ಲೂ ಸಹ ಪೆಡಗಾಜಿಕಲ್ ಇಶ್ಯೂಸ್ ಅಥವಾ ಕಾನ್ಸೆಪ್ಟ್ಸ್ ಏನಿದೆ ಇದು ಸೇಮ್ ಇರುತ್ತೆ. ಓಕೆ, ಈಗ ನಾವು ಪೇಪರ್ 2 ಅಲ್ಲಿ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡಿ. ಪೇಪರ್ 2 ಅನ್ನು ತಗೊಂಡಾಗ ಇಲ್ಲೂ ಸಹ CDP ಇರುತ್ತೆ, ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಇರುತ್ತೆ. ಪೇಪರ್ 1 ಅಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇತ್ತು ಅದೇ ಕಾನ್ಸೆಪ್ಟ್ಸ್ ಇಲ್ಲೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಅದರ ಡಿಫರೆನ್ಸ್ ಏನು ಅಂತಂದರೆ ಪೇಪರ್ 2 ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಅದೇ ಡಿಫರೆನ್ಸ್ ಹೊರತಾಗಿ ಇದನ್ನೆಲ್ಲ ಸಿಲೆಬಸ್ ಅಥವಾ ಟಾಪಿಕ್ಸ್ ಏನೇನು ಕೊಟ್ಟಿದ್ದಾರೆ ಇದೆಲ್ಲ ಸೇಮ್ ಇರುತ್ತೆ ಪೇಪರ್ 1 ಹಾಗೆ ಪೇಪರ್ 2 ಅಲ್ಲಿ. ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಇದ್ರ ಬೇಸ್ ಮೇಲೆ 5 ಕ್ವೆಶನ್ಸ್ ಇರುತ್ತೆ.
ಲರ್ನಿಂಗ್ ಆ್ಯಂಡ್ ಪೆಡಗಾಜಿ ಇದ್ರ ಬೇಸ್ ಮೇಲೆ 10 ಕ್ವೆಶನ್ಸ್ ಇರುತ್ತೆ. ಸೊ ಇದೆಲ್ಲ ಕಾನ್ಸೆಪ್ಟ್ಸು ಸೇಮ್ ಇರುತ್ತೆ ಪೇಪರ್ 1 ಹಾಗೆ ಪೇಪರ್ 2 ಅಲ್ಲಿ. ಡಿಯರ್ ಫ್ರೆಂಡ್ಸ್, CDP ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಈ 3 ಸಬ್ಜೆಕ್ಟ್ಸು ಪೇಪರ್ 1 ಹಾಗೆ ಪೇಪರ್ 2ಗೆ ಎರಡು ಸೇಮ್ ಸಿಲೆಬಸ್ ಇರುತ್ತೆ, ಆದರೆ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗುತ್ತೆ. ಲ್ಯಾಂಗ್ವೇಜ್ 1 ನೋಡೋದಾದರೆ ಪೇಪರ್ 1ಅಲ್ಲಿ ಹೇಗಿತ್ತೋ ಹಾಗೆ ಪೇಪರ್ 2ಅಲ್ಲೂ ಸಹ ಒಂದು ಪ್ಯಾಸೇಜ್ ಇರುತ್ತೆ, ಹಾಗೆ ಒಂದು ಪೊಯಮ್ ಇರುತ್ತೆ. ಪ್ಯಾಸೇಜ್ ಆ್ಯಂಡ್ ಪೊಯಮ್ ಬೇಸ್ಡ್ ಮೇಲೆ 15 ಕ್ವೆಶನ್ಸು ಇರುತ್ತೆ. ಓಕೆ, ಆ 15 ಕ್ವೆಶನ್ಸಲ್ಲಿ ಅರ್ಥಗ್ರಹಿಕೆ ಆಧಾರದ ಮೇಲೆ ಕೊಟ್ಟಿರ್ತಾರೆ, ಹಾಗೆ ಗ್ರಾಮರ್ ಬೇಸ್ಡ್ ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇನ್ನು 15 ಕ್ವೆಶನ್ಸ್ ಏನಾಗಿರುತ್ತೆ ಅಂದರೆ ಪೆಡಗಾಜಿ ಮೇಲೆ ಕೊಟ್ಟಿರ್ತಾರೆ. ಸೊ ಇಲ್ಲೂ ಅಷ್ಟೇ ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ಈ ಎರಡೂ ಸಿಲೆಬಸ್ಸು ಸೇಮ್ ಇರುತ್ತೆ ಪೇಪರ್ 1 ಹಾಗೆ ಪೇಪರ್ 2 ಅಲ್ಲಿ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅವ್ರಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡೂ ಸೇರಿಸಿ 60 ಕ್ವೆಶನ್ಸ್ ಇರುತ್ತೆ. ಸೊ ಈ 60 ಕ್ವೆಶನ್ಸಲ್ಲಿ 30 ಕ್ವೆಶನ್ಸು ಸೈನ್ಸಲ್ಲಿ ಬರುತ್ತೆ, ಹಾಗೆ 30 ಕ್ವೆಶನ್ಸು ಮ್ಯಾಥ್ಸಲ್ಲಿರುತ್ತೆ. ಇದರಲ್ಲಿ ಮತ್ತೆ ಈ 30 ಕ್ವೆಶನ್ಸಲ್ಲಿ 20 ಕ್ವೆಶನ್ಸು ಕಂಟೆಂಟ್ ಬೇಸ್ಡ್ ಇರುತ್ತೆ. ಕಂಟೆಂಟ್ ಬೇಸ್ಡ್ 20 ಕ್ವೆಶನ್ಸ್ ಇರುತ್ತೆ, 10 ಕ್ವೆಶನ್ಸು ಪೆಡಗಾಜಿ ಬೇಸ್ಡ್ ಇರುತ್ತೆ. ಅದೇ ಥರ ಮ್ಯಾಥ್ಸಲ್ಲೂ ಅಷ್ಟೇ 20 ಕಂಟೆಂಟ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ, 10 ಪೆಡಗಾಜಿ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಓಕೆ, ಮ್ಯಾಥ್ಸ್ ಸಿಲೆಬಸ್ ನೋಡೋದಾದರೆ ನಂಬರ್ ಸಿಸ್ಟಮಲ್ಲಿ ನೋಯಿಂಗ್ ಆರ್ ನಂಬರ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್, ಹೋಲ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್, ಫ್ರ್ಯಾಕ್ಷನ್ಸ್, ಹಾಗೆ ಆಲ್ಜಿಬ್ರಾ ತೊಗೊಂಡಾಗ ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಹಾಗೆ ಜಾಮಿಟ್ರಿ ತೊಗೊಂಡಾಗ ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸ್, ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್ಸ್, ಸಿಮಿಟ್ರಿ ಅದರಲ್ಲಿ ರಿಫ್ಲೆಕ್ಷನು, ರೊಟೇಷನ್ ಅವನ್ನೆಲ್ಲ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸು, ಮೆನ್ಸುರೇಷನ್, ಡೇಟಾ ಹ್ಯಾಂಡ್ಲಿಂಗ್ ಇವಿಷ್ಟು ಸಹ ಮ್ಯಾಥ್ಸ್ ಕಂಟೆಂಟ್ ಬೇಸ್ಡ್ ಸಿಲೆಬಸ್ ಆಗಿರುತ್ತೆ. ಇದರಲ್ಲಿ ಪೆಡಗಾಜಿಕಲ್ ಇಶ್ಯೂಸ್ ನೋಡೋದಾದರೆ ನೇಚರ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಲಾಜಿಕಲ್ ಥಿಂಕಿಂಗ್, ಪ್ಲೇಸ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಕರಿಕ್ಯುಲಮ್, ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್, ಕಮ್ಯುನಿಟಿ ಮ್ಯಾಥಮೆಟಿಕ್ಸ್, ಎವ್ಯಾಲ್ಯೂಯೇಷನ್, ರೆಮಿಡಿಯಲ್ ಟೀಚಿಂಗ್, ಪ್ರಾಬ್ಲಮ್ ಆಫ್ ಟೀಚಿಂಗ್. ನೆಕ್ಸ್ಟ್ ಸೈನ್ಸನ್ನು ತಗೊಂಡಾಗ ಸೈನ್ಸಲ್ಲೂ ಸಹ ಕಂಟೆಂಟ್ ಬೇಸ್ಡ್ 20 ಕ್ವೆಶನ್ಸ್ ಇರುತ್ತೆ, ಪೆಡಗಾಜಿ ಬೇಸ್ಡ್ 10 ಕ್ವೆಶನ್ಸ್ ಇರುತ್ತೆ. ಸೊ ಕಂಟೆಂಟನ್ನು ತಗೊಂಡಾಗ ಯಾವೆಲ್ಲ ಟಾಪಿಕ್ಸ್ ನಾವಿಲ್ಲಿ ಗಮನಿಸಬೇಕು ಅಂದರೆ ಫುಡ್, ಸೋರ್ಸಸ್ ಆಫ್ ಫುಡ್, ಕಾಂಪೊನೆಂಟ್ ಆಫ್ ಫುಡ್, ಕ್ಲೀನಿಂಗ್ ಆಫ್ ಫುಡ್, ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್, ದ ವರ್ಲ್ಡ್ ಆಫ್ ದ ಲಿವಿಂಗ್, ಮೂವಿಂಗ್ ಥಿಂಗ್ಸ್, ಪೀಪಲ್ ಆ್ಯಂಡ್ ಐಡಿಯಾಸ್, ಹೌ ಥಿಂಗ್ಸ್ ವರ್ಕ್, ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್, ಮ್ಯಾಗ್ನೆಟ್ಸ್, ನ್ಯಾಚುರಲ್ ಫಿನಾಮಿನಾ, ನ್ಯಾಚುರಲ್ ರಿಸೋರ್ಸಸ್ ಇವಿಷ್ಟು ಟಾಪಿಕ್ಸನ್ನು ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪೆಡಗಾಜಿಕಲ್ ಇಶ್ಯೂಸನ್ನು ತಗೊಂಡಾಗ ನೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸೈನ್ಸ್, ನ್ಯಾಚುರಲ್ ಸೈನ್ಸ್, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಸೈನ್ಸ್, ಅಪ್ರೋಚಸ್ ಆರ್ ಇಂಟಿಗ್ರೇಟೆಡ್ ಅಪ್ರೋಚ್, ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್, ಡಿಸ್ಕವರಿ, ಮೆಥಡ್ ಆಫ್ ಸೈನ್ಸ್, ಇನೋವೇಷನ್, ಟೆಕ್ಸ್ಟ್ ಮೆಟೀರಿಯಲ್, ಎವ್ಯಾಲ್ಯೂಯೇಷನ್, ಕಾಗ್ನಿಟಿವ್ ಆರ್ ಸೈಕೋಮೋಟಾರ್ ಎಫೆಕ್ಟಿವ್, ಪ್ರಾಬ್ಲಮ್ಸ್, ರೆಮಿಡಿಯಲ್ ಟೀಚಿಂಗ್ಸ್. ಸೊ ಇದಿಷ್ಟು ಪೆಡಗಾಜಿಕಲ್ ಇಶ್ಯೂ ಸೈನ್ಸಲ್ಲಿ ಕೇಳೋವಂಥದ್ದು. ಓಕೆ, ಇಷ್ಟು ಪೆಡಗಾಜಿ ಟಾಪಿಕ್ಸ್ ಮೇಲೆ 10 ಕ್ವೆಶನ್ಸು ಅರೈಸ್ ಆಗಿರುತ್ತೆ. ಯಾರೆಲ್ಲ ಸೋಷಿಯಲ್ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ ಅಂದರೆ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇದ್ದೀರಾ ಅವ್ರಿಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡೋಣ. ಸೋಷಿಯಲ್ ಸ್ಟಡೀಸ್ ಅವ್ರಿಗೆ ಇಲ್ಲೂ ಅಷ್ಟೇ 60 ಕ್ವೆಶನ್ಸು ಸೋಷಿಯಲ್ ಸ್ಟಡೀಸ್ ಮೇಲೆ ಇರುತ್ತೆ. ಅದರಲ್ಲಿ ಕಂಟೆಂಟ್ ಬೇಸ್ಡ್ ಕ್ವೆಶನ್ಸ್ 40 ಕ್ವೆಶನ್ಸ್ ಇರುತ್ತೆ, ಹಾಗೆ 20 ಕ್ವೆಶನ್ಸು ಪೆಡಗಾಜಿಕಲ್ ಇಶ್ಯೂಸ್ ಇರುತ್ತೆ. ಓಕೆ, ಸೊ ಹಿಸ್ಟರಿ ತಗೊಂಡಾಗ ವೆನ್, ವೇರ್ ಆ್ಯಂಡ್ ಹೌ, ದ ಅರ್ಲಿಯೆಸ್ಟ್ ಸೊಸೈಟೀಸ್, ದ ಫಸ್ಟ್ ಫಾರ್ಮರ್ಸ್ ಆ್ಯಂಡ್ ಹರ್ಡರ್ಸ್, ದ ಫಸ್ಟ್ ಸಿಟೀಸ್, ಅರ್ಲಿ ಸ್ಟೇಟ್ಸ್, ನ್ಯೂ ಐಡಿಯಾಸ್, ದ ಫಸ್ಟ್ ಎಂಪೈರ್, ಕಾಂಟ್ಯಾಕ್ಟ್ಸ್ ವಿತ್ ಡಿಸ್ಟೆಂಟ್ ಲ್ಯಾಂಡ್ಸ್, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಕಲ್ಚರ್ ಆ್ಯಂಡ್ ಸೈನ್ಸ್, ನ್ಯೂ ಕಿಂಗ್ಸ್ ಆ್ಯಂಡ್ ಕಿಂಗ್ಡಮ್ಸ್, Sultans of Delhi, architecture, creation of an empire, social change, regional cultures, the establishment of company power, rural life and society, colonialism and tribal societies, the revolt of 1857-58, women and reforms, challenging the caste system, the nationalist movement, India after independence. ಇವಿಷ್ಟು ಹಿಸ್ಟರಿ ಟಾಪಿಕ್ಸ್ ಆಗಿರ್ತವೆ. ಜಿಯೋಗ್ರಫಿ ತಗೊಂಡಾಗ ಜಿಯೋಗ್ರಫಿ ಆಸ್ ಅ ಸೋಷಿಯಲ್ ಸ್ಟಡಿ ಆ್ಯಂಡ್ ಆಸ್ ಅ ಸೈನ್ಸ್, ಪ್ಲಾನೆಟ್ ಅರ್ತ್ ಇನ್ ದ ಸೋಲಾರ್ ಸಿಸ್ಟಮ್, ಗ್ಲೋಬ್, ಎನ್ವೈರ್ನಮೆಂಟ್ ಇನ್ ಇಟ್ಸ್ ಟೋಟಾಲಿಟಿ, ನೇಚರ್ ಆ್ಯಂಡ್ ಹ್ಯೂಮನ್ ಎನ್ವೈರ್ನಮೆಂಟ್, ಏರ್, ವಾಟರ್, ಹ್ಯೂಮನ್ ಎನ್ವೈರ್ನಮೆಂಟ್, ಸೆಟಲ್ಮೆಂಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ರಿಸೋರ್ಸಸ್, ಟೈಪ್ಸ್, ನ್ಯಾಚುರಲ್ ಆ್ಯಂಡ್ ಹ್ಯೂಮನ್, ಅಗ್ರಿಕಲ್ಚರ್. ಹಾಗೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫನ್ನು ತಗೊಂಡಾಗ ಡೈವರ್ಸಿಟಿ, ಗವರ್ನಮೆಂಟ್, ಲೋಕಲ್ ಗವರ್ನಮೆಂಟ್, ಮೇಕಿಂಗ್ ಅ ಲಿವಿಂಗ್, ಡೆಮೋಕ್ರಸಿ, ಸ್ಟೇಟ್ ಗವರ್ನಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಮೀಡಿಯಾ, ಅನ್ಪ್ಯಾಕಿಂಗ್ ಜೆಂಡರ್, ದ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟರಿ ಗವರ್ನಮೆಂಟ್,
ದ ಜುಡಿಷಿಯರಿ, ಸೋಷಿಯಲ್ ಜಸ್ಟಿಸ್ ಅಂಡ್ ಮಾರ್ಜಿನಲೈಸ್ಡ್. ಇವಿಷ್ಟು ಸೋಷಿಯಲ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಕಂಟೆಂಟ್ ಬೇಸ್ಡ್ ಟಾಪಿಕ್ಸ್. ಓಕೆ, ಈಗ ಪೆಡಗಾಜಿಕಲ್ ಇಶ್ಯೂಸನ್ನು ನೋಡಿದಾಗ ಕಾನ್ಸೆಪ್ಟ್ ಆ್ಯಂಡ್ ನೇಚರ್ ಆಫ್ ಸೋಷಿಯಲ್ ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಕ್ಲಾಸ್ ರೂಮ್ ಪ್ರೊಸೆಸಸ್, ಆಕ್ಟಿವಿಟೀಸ್ ಆ್ಯಂಡ್ ಡಿಸ್ಕೋರ್ಸ್, ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್, enquiry or empirical evidence, problems of teaching social science or social studies, sources, primary and secondary, project works, evaluation. ಇಷ್ಟು ಸೋಷಿಯಲ್ ಸಬ್ಜೆಕ್ಟಲ್ಲಿ ಇನ್ಕ್ಲೂಡ್ ಆಗುವಂತಹ ಟಾಪಿಕ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ CTET ಎಕ್ಸಾಮ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋ ಯಾರೆಲ್ಲ CTET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ CTETಗೆ ರಿಲೇಟೆಡ್ ಆಗಿರುವಂತಹ ವೀಡಿಯೋಸನ್ನು, ಅದು ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗೆ ಯೂಸ್ಫುಲ್ ಆಗಿರುವಂತಹ ಒಂದಷ್ಟು ಟಾಪಿಕ್ಸನ್ನು ಡಿಸ್ಕಷನ್ ಮಾಡ್ತಾ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.